ಹೆಲೋ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬ್ಯಾಂಗ್ಳೂರ್ ಸಿಟಿ ಮಧ್ಯದಲ್ಲೇ ಇಂಥ ಒಂದು ಹಿಡನ್ ಜಮ್ ಒಂದಿದೆ ಅನ್ನೋದು ನಂಗೆ ಇಷ್ಟು ದಿನ ಗೊತ್ತೇ ಇರಲಿಲ್ಲ. ನಾನಿವತ್ತು ರಂಗೋಲಿ ಗಾರ್ಡನ್ಗೆ ಬಂದಿದ್ದೀನಿ. ಇವಾಗ ಎಲ್ಲ ಮಾಡ್ರನ್ ಲಿವಿಂಗ್ ಬೇಕು ಅಂತ ಮೆಜಾರಿಟಿ ಪಾಪ್ಯುಲೇಷನ್ ಸಿಟಿಗೆ ಮೂವ್ ಆಗಿಬಿಟ್ಟಿದ್ದಾರೆ. ನೀವು ಯಾವತ್ತಾದರೂ ಅನ್ಕೋತಿದ್ರ ನಿಮ್ಮ ರೂಟ್ಸ್ನ ಹುಡುಕ್ತಾ ಹೋಗಬೇಕು, ಒಂದು ಕ್ಲಾಸಿಕ್ ವಿಲೇಜ್ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತ? ನಿಮ್ಮ ಆನ್ಸರ್ ಹೌದು ಅನ್ನೋದೇ ಆಗಿದ್ರೆ ರಂಗೋಲಿ ಗಾರ್ಡನ್ ನಿಮಗೆ ಪರ್ಫೆಕ್ಟ್ ಸ್ಪಾಟ್ ಅಂತ ಹೇಳ್ಬೋದು. ಇಲ್ಲಿ ನಿಮಗೆ ಒಂದು ರಿಚ್ ಕಲ್ಚರಲ್ ಹೆರಿಟೇಜ್ ಇರೋ ಒಂದು ಅಥೆಂಟಿಕ್ ವಿಲೇಜ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಈ ಪ್ಲೇಸ್ ಇರೋದು ಜಕ್ಕೂರಲ್ಲಿ. ಇಲ್ಲಿ ಎಂಟ್ರಿ ಫೀ ಇದೆ. ಅಡಲ್ಟ್ಸ್ಗೆ ಬಂದು 200, ಚಿಲ್ಡ್ರನ್ಸ್ಗೆ ಬಂದು 150. ವೀಕೆಂಡ್ಸ್ ಮತ್ತು ಗೌರ್ಮೆಂಟ್ ಹಾಲಿಡೇಸ್ ಟೈಮಲ್ಲಿ ಬಂದು ಅಡಲ್ಟ್ಸ್ಗೆ ಬಂದು 250, ಚಿಲ್ಡ್ರನ್ಸ್ಗೆ ಬಂದು 150 ಇದೆ. ಈ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ, ಏನೇನೆಲ್ಲ ಇದೆ ಇಲ್ಲಿ ಅನ್ನೋದು ತೋರಿಸ್ತಾ ಹೋಗ್ತೀನಿ. ಇದೊಂದು ಪ್ಲೇಸ್ ಅಷ್ಟೇ ಅಲ್ಲ, ರಿಯಾಲಿಟಿಗೆ ತುಂಬ ಹತ್ರ ಅನಿಸೋ ಒಂದು ಆರ್ಟಿಸ್ಟಿಕ್ ಜರ್ನಿ ಅಂತಲೇ ಹೇಳ್ಬೋದು. ಕರ್ನಾಟಕದ ಗ್ರಾಮೀಣ ಸೊಗಡು ಹಾಗೇನೆ ಹಳೆಯ ಸಂಪ್ರದಾಯದ ಪ್ರದರ್ಶನ ಇಲ್ಲಿ ನೋಡ್ಬೋದು. ನಮ್ಮ ಸ್ಟೇಟ್ನ ಬೇರೆ ಬೇರೆ ಪ್ಲೇಸ್ ಹಿಸ್ಟ್ರಿ ಆಗಿರ್ಬೋದು, ಅಲ್ಲಿ ಜೀವನ ಮಾಡ್ತಿದ್ದವರ ಕಲ್ಚರ್ ಆಗಿರ್ಬೋದು, ಅವರು ಹಾಕೋತಿದ್ದ ಬಟ್ಟೆ ಆಗಿರ್ಬೋದು, ಅವರು ಇರ್ತಿದ್ದ ಮನೆ ಹೇಗಿರ್ತಿದ್ದ ಸ್ಕಲ್ಪ್ಚರ್ಸ್ ಮುಖಾಂತರ ಕ್ರಿಯೇಟ್ ಮಾಡಿದ್ದಾರೆ. ಸುಮಾರು 200 ಆರ್ಟಿಸ್ಟ್ 3 ಇಯರ್ಸ್ ಕಷ್ಟಪಟ್ಟು ಒಂದು ವಿಲೇಜ್ನ ಕ್ರಿಯೇಟ್ ಮಾಡಿದ್ದಾರೆ. ಇಲ್ಲಿ 1000+ ಸ್ಕಲ್ಪ್ಚರ್ಸ್ ನೀವು ನೋಡ್ಬೋದು. ಪ್ರತಿಯೊಂದು ಸ್ಕಲ್ಪ್ಚರ್ ಡೀಟೇಲಿಂಗ್ ಅದ್ಭುತ. ಯಾಕೆ ಅಂದರೆ ನೋಡೋಕೆ ತುಂಬ ರಿಯಲಿಸ್ಟಿಕ್ ಆಗಿ ಕಾಣ್ತವೆ. ಇಲ್ಲಿ ಕೆಲಸ ಮಾಡಿರೋ ಆರ್ಟಿಸ್ಟ್ ಎಫರ್ಟ್ಸ್ಗೆ ನಾವು ಹ್ಯಾಟ್ಸ್ ಆಫ್ ಹೇಳಬೇಕು. ಇದೊಂದು ಪ್ಲೇಸ್ನಲ್ಲಿ ನಮ್ಮ ಸ್ಟೇಟ್ ಕಲ್ಚರಲ್ಲಿ ಎಷ್ಟು ರಿಚ್ ಇದ್ವಿ ಅಂತ ಗೊತ್ತಾಗತ್ತೆ. ಎಂಟರ್ ಆಗ್ತಿದ್ದಾಗೇನೆ ಬೇರೆ ಬೇರೆ ಕಮ್ಯುನಿಟಿ ರೆಪ್ರೆಸೆಂಟ್ ಮಾಡೋ ಅಂಥ ಮನೆಗಳು, ಅದರಲ್ಲೂ ಜೀವನ ಮಾಡೋ ಜನರ ಸ್ಕಲ್ಪ್ಚರ್ಸ್ ನೋಡೋದೇ ಒಂಥರ ಖುಷಿ. ಹಳೆ ಕಾಲದಲ್ಲಿ ಕಿರಾಣಿ ಅಂಗಡಿ ಹೇಗಿತ್ತು ನೋಡಿ. ಆಗ ಮದುವೆ ಟೈಮಲ್ಲಿ ಎಷ್ಟು ಸಾಂಪ್ರದಾಯವಾಗಿ ಮಾಡ್ತಿದ್ರು, ಆ ಮದುವೆ ಟೈಮಲ್ಲಿ ಮನೇಲಿ ಎಷ್ಟು ಖುಷಿ ಇತ್ತು, ಇದನ್ನ ನೋಡಿದ್ರೆ ಗೊತ್ತಾಗ್ತದೆ ನೋಡಿ. ಇಲ್ಲಿ ನೋಡಿ ಪುಟಾಣಿ ಟೈಲರ್ ಹೌಸ್ ಇದೆ. ಸೊ ಏನು ಹೊಲಿತಿದ್ದಾರೆ ಅಂದರೆ ಇವರು ಲಂಗ ಬ್ಲೌಸ್ ಹೊಲಿತಿದ್ದಾರೆ ನೋಡಿ. ನಾವು ಚಿಕ್ಕವರಿದ್ದಾಗ ಸ್ಕೂಲ್ಗೆ ಹೋಗಿ ಬಂದು ಈ ಥರ ಎಲ್ಲ ಅಮ್ಮ ಏನೋ ಅಡುಗೆ ಮಾಡಿಕೊಡೋರು, ಅಜ್ಜಿ ತಾತ, ಇದೆಲ್ಲ ಒಂಥರ ನೋಡ್ತಿದ್ರೇ ಒಂಥರ ಖುಷಿ ಆಗುತ್ತೆ. ನೋಡಿ ಆಗಿನ ಕಾಲದಲ್ಲಿ ಗೋಲ್ಡ್ ಸ್ಮಿತ್ ಮನೆ ಹೇಗಿತ್ತು ಅಂತ. ಇದು ಬ್ರಾಹ್ಮಿನ್ಸ್ ಮನೆ. ಆಗಿನ ಕಾಲದಲ್ಲಿ ನೋಡಿ ಜಾತಕಕ್ಕೆ ಎಷ್ಟು ಇಂಪಾರ್ಟೆಂಟ್ ಕೊಡ್ತಿದ್ರು ಅಂತ. ಮಕ್ಕಳು ನೋಡಿ ಎಷ್ಟು ಚೆನ್ನಾಗಿ ಅವ್ರ ವಿದ್ಯೆನ ಕಲಿತಿದ್ದಾರೆ. ಅತ್ತೆ ಮಾವ ಮಕ್ಕಳು ಸೊಸೆ. ಬಟ್ ಆಗಿನ ಕಾಲದಲ್ಲಿ ಇರೋಷ್ಟು ಅನ್ಯೋನ್ಯತೆ ಈಗಿನ ಕಾಲದಲ್ಲಿ ಇಲ್ಲ. ಬಟ್ ಅದೇ ಥರ ಇದ್ದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಇಲ್ಲಿ ಬೇರೆ ಬೇರೆ ರೀತಿಯ ಹಳೆಯ ಶೈಲಿಯ ಮನೆಗಳಾದ ಕಟ್ಟೆ ಮನೆ, ಹಂಚಿನ ಮನೆ, ತೊಟ್ಟಿ ಮನೆ ಎಲ್ಲನೂ ಇಲ್ಲಿ ನೋಡ್ಬೋದು. ಚೈಲ್ಡ್ಹುಡ್ ನೆನಪಾಗೋ ಅಂಥ ಆಟಗಳು ಸಹ ಇಲ್ಲಿ ನೋಡ್ಬೋದು. ಇಲ್ಲಿ ಇದಿಷ್ಟೇ ಅಲ್ಲದೆ ಅಗ್ರಿಕಲ್ಚರ್ ರೆಪ್ರೆಸೆಂಟ್ ಮಾಡೋ ಥೀಮ್ ಕೂಡ ಇದೆ. ನಾನು ಚಿಕ್ಕವಳಿದ್ದಾಗ ನನ್ನ ಫ್ರೆಂಡ್ಸ್ ಜೊತೆ ಸ್ಕೂಲಲ್ಲಿ ಈ ಥರ ಎಲ್ಲ ಆಟ ಆಡ್ಕೊತಾ ಇದ್ದೆ. ನಿಜ ಆ ಪ್ಲೇಸ್ಗೆ ಹೋದಾಗ ನನಗೆ ಎಷ್ಟು ಖುಷಿ ಅಂದರೆ ಅದು ಹೇಳೋಕ್ಕೆ ಆಗಲ್ಲ, ಅಷ್ಟು ಖುಷಿ ಕೊಡ್ತಿತ್ತು. ಮಧ್ಯದಲ್ಲಿ ಈ ಪುಟಾಣಿ ಪಾಪು ಸಿಕ್ಕಿದ್ಲು. ಸೊ ಅವಳ ಜೊತೆ ಆ ಥರ ಆಗೋಯ್ತು ಟೈಮ್. ಇಲ್ಲಿ ನೋಡ್ಬೋದು ಕುಲಕರ್ಣಿ ಮನೆ ಹೇಗಿತ್ತು ಅಂತ. ಈವನ್ ಇದು ಕೂಡ ಎಲ್ಲರೂ ಎಕ್ಸ್ಪೀರಿಯನ್ಸ್ ಮಾಡಿರ್ತೀರಲ್ವ. ನೀವು ಚಿಕ್ಕವರಿದ್ದಾಗ ಸ್ಕೂಲ್ ಮುಗಿಸ್ಕೊಂಡು ಈ ಥರ ಫ್ರೆಂಡ್ಸ್ ಜೊತೆ ಹೋಗಿ ಆಟ ಆಡ್ಕೊತಿದ್ರಿ ಅನಿಸುತ್ತೆ. ಈವನ್ ನಾನು ಕೂಡ ಆಟ ಆಡ್ಕೊತಿದ್ದೆ.
ಮಜ್ಜಿಗೆ ಕಡಿತಿದ್ದಾರೆ ನೋಡಿ. ಇಲ್ಲಿ ನೀವು ನೋಡ್ಬೋದು ಎಷ್ಟು ಅನ್ಯೋನ್ಯವಾಗಿ ಇದ್ದಾರೆ ಈ ಫ್ಯಾಮಿಲಿ ಅಂತ. ಒಬ್ಬರು ನೋಡಿ ಪಾಪನ ನೋಡ್ಕೋತಿದ್ದಾರೆ, ಇನ್ನೊಬ್ಬರು ಬಂದು ಅಡುಗೆ ಮಾಡ್ತಿದ್ದಾರೆ, ಇನ್ನೊಬ್ಬರು ಬಂದು ಪಾಪುಗೆ ಹುಷಾರಿಲ್ಲ ಅಂತ ಅವರಿಗೆ ಟಾನಿಕ್ ಕೊಡ್ತಿದ್ದಾರೆ. ಇಲ್ಲಿ ನೋಡಿ ಸ್ನಾನ ಮಾಡಿಸ್ತಿದ್ದಾರೆ ಪಾಪುಗೆ. ಇದು ಬಂದು ಗ್ರಾಮೀಣ ಮನೆ ನೋಡಿ. ಪೋಸ್ಟ್ ಆಫೀಸಿಂದ ಬಂದು ಈ ಥರ ಕೊಟ್ಟು ಹೋಗ್ತಿದ್ರು ಸೈಕಲಲ್ಲೆಲ್ಲ. ಇದು ತೊಟ್ಟಿ ಮನೆ. ಇಲ್ಲಿ ನೋಡ್ಬೋದು, ಅವ್ರನ್ನ ನೋಡ್ತಿದ್ರೆ ನಿಜವಾಗ್ಲೂ ಯಾರೋ ಕುತ್ಕೊಂಡು ಪಾಪಕ್ಕೆ ಸ್ನಾನ ಮಾಡಿಸ್ತಿದ್ದಾರೆ ಅನ್ನೋ ಥರನೇ ಇದೆ ನೋಡಿ. ಇದು ಬಳೆಗಾರ ಮನೆ. ಆಗಿನ ಕಾಲದಲ್ಲಿ ನೋಡಿ ಕೆಲಸ ಮಾಡ್ಕೊಬಂದು ಆರಾಮಾಗಿ ಹೊರಗಡೆ ಕುತ್ಕೊಂಡು ಎಷ್ಟು ಚೆನ್ನಾಗಿ ಮಾತಾಡ್ತಿದ್ದಾರೆ. ಇದೆ ಅಲ್ವಾ ನಿಜವಾದ ನೆಮ್ಮದಿ. ಇವ್ರು ಬೆಳಿಗ್ಗೆ ಎದ್ದು ಕಸ ಎಲ್ಲ ಹುಡುಕ್ಬಿಟ್ಟು ರಂಗೋಲಿ ಹಾಕ್ತಾ ಇದ್ದಾರೆ. ಇದು ಕುಂಬಾರ್ ಮನೆ. ಶೇವಿಂಗ್ ಮಾಡ್ತಾರಲ್ಲ ಅವ್ರನ್ನ.
ಬಂದು ಒಡ್ರು ಮನೆ. ಇದು ನೋಡಿ ನಮ್ಮ ವಿಲೇಜಲ್ಲಿ ಇರುವಂಥ ಗೌರ್ಮೆಂಟ್ ಸ್ಕೂಲ್. ನೋಡ್ಬೋದು ಸಂತೆ ಹಳ್ಳಿ ಕಡೆ ಹೇಗೆ ನಡೆಯುತ್ತೆ ಅಂತ.
ಇಲ್ಲಿನ ಇನ್ನೊಂದು ಹೈಲೈಟ್ ಅಂದರೆ ಇಲ್ಲಿ ಸರ್ವ್ ಮಾಡೋ ಅನ್ಲಿಮಿಟೆಡ್ ನಾರ್ತ್ ಕರ್ನಾಟಕ ಊಟ. ಒಂದು ಮೀಲ್ಗೆ 300 ರುಪೀಸ್ ಚಾರ್ಜ್ ಮಾಡ್ತಾರೆ. ನಿಜವಾಗ್ಲೂ ವರ್ತ್ ಇದೆ. ಯಾಕೆ ಅಂದರೆ ಒಳ್ಳೆ ಟೇಸ್ಟಿ ಫುಡ್, ಹೊಟ್ಟೆ ತುಂಬ ತಿನ್ಬೋದು. ಲೇಕ್ ಪಕ್ಕನೇ ಇರೋದ್ರಿಂದ ಒಳ್ಳೆ ವ್ಯೂ ನೋಡ್ತಾ ಊಟ ಮಾಡ್ಬೋದು. ನಾರ್ತ್ ಕರ್ನಾಟಕ ಊಟ ಬೇಡ ಅನಿಸಿದ್ರೆ ಬೇರೆ ಆಪ್ಷನ್ಸ್ ಕೂಡ ಇದೆ, ನೀವು ಚೂಸ್ ಮಾಡ್ಕೋಬೋದು. ಇದು ಬಂದು ಗ್ರಾಮೀಣ ಕುಸ್ತಿ ಕ್ರೀಡಾ. ಇಲ್ಲಿ ರಂಗಮಂದಿರ ಕೂಡ ಇದೆ. ಬೇರೆ ಬೇರೆ ಕಲ್ಚರಲ್ ಪ್ರೋಗ್ರಾಮ್ಸ್ ನಡೀತಾ ಇರುತ್ತೆ. ಜೊತೆಗೆ ಇಲ್ಲಿ ಹಾರ್ಸ್ ರೈಡಿಂಗ್ ಇದೆ, ಟಾಂಗಾ ಗಾಡಿ ರೈಡ್ ಇದೆ, ಬಲೂನ್ ಶೂಟಿಂಗ್ ಗೇಮ್ ಇದೆ, ಫಿಶ್ ಸ್ಪಾ ಇದೆ, ಪೋಟ್ರಿ ಇದೆ ಆ್ಯಂಡ್ ಮ್ಯಾಜಿಕ್ ಶೋ ಕೂಡ ಇದೆ. ಯಾವುದೇ ಏಜ್ನವರು ಬಂದರೂ ಇಷ್ಟ ಆಗುವಂಥ ಪ್ಲೇಸ್ ಇದು. ಪರ್ಸ್ನಲಿ ನನಗಂತೂ ತುಂಬಾ ಇಷ್ಟ ಆಯಿತು. ನಂಗೆ ನನ್ನ ಚೈಲ್ಡ್ಹುಡ್ ಮೆಮೊರೀಸ್ ನೆನಪಾಯಿತು. ನಾನಂತೂ ತುಂಬ ಸ್ಟ್ರಾಂಗಾಗಿ ಈ ಪ್ಲೇಸ್ನ ಸಜೆಸ್ಟ್ ಮಾಡ್ತೀನಿ. ಡೆಫಿನೆಟ್ಲಿ ನಿಮಗೆಲ್ಲ ತುಂಬ ಇಷ್ಟ ಆಗುತ್ತೆ. ಇಲ್ಲಿ ಬರೋರಿಗೆ ಯಾವುದೇ ಥರ ಪಾರ್ಕಿಂಗ್ ಸಮಸ್ಯೆ ಆಗಲ್ಲ. 2 ವೀಲರ್ ಆ್ಯಂಡ್ 4 ವೀಲರ್ಗೆ ಸಪ್ರೇಟ್ ಪಾರ್ಕಿಂಗ್ ಇದೆ. ವೀಕೆಂಡ್ ಮಸ್ತಿಗೆ ಒಂದು ಒಳ್ಳೆ ಸ್ಪಾಟ್ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್. ಕೀಪ್ ಸಪೋರ್ಟಿಂಗ್ ಮೀ.